ಶನಿಗೆ ರವಿ ಎನ್ನುವವನು ಒಳಗೆ ಕೂತಿರತಕ್ಕ ಭಗವಂತನನ್ನು ಕಾಣಲಿಕ್ಕೆ ಯೋಗ್ಯನಾದಂತಹ ಪ್ರತೀಕ ಇದ್ದಾನೆ. ದೇವತೆಗಳು ದೇವರನ್ನು ಕಾಣದೆ ದೇವತೆಗಳನ್ನು ಅನಿಸಿಕೊಳ್ಳುವುದಿಲ್ಲ ಎನ್ನುವುದು ಸಾಮಾನ್ಯ ನಿಯಮ. ನವೇವ ಪದವೀಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತಾ ಅಂತ. ದೇವರನ್ನು ಕಾಣದವರು ದೇವತೆಗಳಾಗುವುದಿಲ್ಲ, ದೇವರನ್ನು ತಿಳಿಸದವರು ದೇವತೆಗಳೂ ಅಲ್ಲ. ಆದ್ದರಿಂದ ದೇವರನ್ನು ಚೆನ್ನಾಗಿ ಕಂಡವರನ್ನ ತಕ್ಷಣ ರವಿಯಲ್ಲಿ ದೇವರನ್ನು ಕಂಡಿರ್ತಾನೆ. ಹಾಗಿರುವಾಗ ಶನಿಯಾಗಿ ವಿರೋಧಿಸ್ತಾನೆ? ತನ್ನನ್ನೇ ಹೆತ್ತು ತಂದಿರತಕ್ಕಂಥ ಅಪ್ಪನನ್ನು ಸಾಮಾನ್ಯ ಲೋಕದಲ್ಲಿ ಬಹಳ ಎತ್ತರದಲ್ಲಿ ಕಾಣತಕ್ಕಂಥ ಮಂದಿರುವಾಗ ಅಂತಹ ದೇವತೆ ತತ್ವಾಭಿಮಾನಿ ಇದ್ದಾನೆ ಶನಿ. ಅವನು ನಡಿಬೇಕಾದ್ರೂ ಅವನ ತತ್ವಕ್ಕೆ ರವಿ ಕಣ್ಣು ಬೇಕು. ರವಿಯ ಕಣ್ಣು ಇಲ್ಲದೇ ಇದ್ರೆ ಶನಿ ಕುರುಡ. ಇಷ್ಟಿರುವಾಗ ಕಣ್ಣು ಬೇಡ ಅಂತ ಹೇಳ್ತಾನೇನು? ಯೋಚನೆ ಮಾಡಬೇಕಾದ್ರೆ ಅದನ್ನ ದೇವತೆಗಳಲ್ಲಿ ಗಲಾಟೆಯನ್ನು ಹಬ್ಬಿಸಿ ಅವರಿಗೆ ಇವರಾಗುವುದಿಲ್ಲ ಅಂತ ಹೇಳಿ ನಾವು ನಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಂಥದ್ದು ಸುತರಾಂ ತಪ್ಪು. ಶಾಸ್ತ್ರ ಬಹಳ ಜೋರಿದೆ, ಅದಕ್ಕೆ ತತ್ವ ಅಂತ ಹೆಸರು. ತತ್ವಶಾಸ್ತ್ರಕ್ಕೆ ತತ್ವ ಅಂದ್ರೆ ಹೀಗೆ ಅಂತ, ಅದರಲ್ಲಿ ನೋ ಕನ್ಫ್ಯೂಸ್, ಸಂಶಯವೇ ಇಲ್ಲ, ಇವನಿತ್ತಂ ಅಂತ ತೀರ್ಮಾನ ಮಾಡಿದೆ. ಅದರಿಂದ ಲಕ್ಷ್ಮಿಗೆ ಸರಸ್ವತಿಯರಿಗೆ ಎಲ್ಲ ಆಗುವುದಿಲ್ಲ ಹೇಳಬೇಡಿ. ದೇವೀಂ ಸರಸ್ವತಿ ವ್ಯಾಸಂ, ಅದಕ್ಕೆ ವ್ಯಾಸರು ಒಟ್ಟಕ್ಕೆ ಹೇಳಿಬಿಟ್ಟು. ಲಕ್ಷ್ಮಿ ಬಂದು ಕೂಡಲೇ ಸೊಸವನ್ನಿದ್ದಾಳೆ, ಸರಸ್ವತಿ ಇದ್ದಾಳೆ. ಲಕ್ಷ್ಮಿ ಮಾತಲ್ಲಿ ಕೂತ್ರೆ ಸರಸ್ವತಿ ಅಕ್ಷರದಲ್ಲಿ ಕೂತಿದ್ದಾಳೆ ಅಂತ. ಮಾತು ಹೊರಗೆ ಬರುವುದು ಅಕ್ಷರಗಳ ರಾಶಿಯಲ್ಲಿ, ಅಕ್ಷರಗಳ ಮೂಟೆಯಲ್ಲಿ. ಅದನ್ನ ಅಕ್ಷರದಲ್ಲಿ ಸರಸ್ವತಿ, ಮಾತಿನಲ್ಲಿ ಲಕ್ಷ್ಮಿ. ಶಿಸ್ತಿನ ಮಾತು ಅದು ಲಕ್ಷ್ಮಿ, ಅಕ್ಷರದ ರಾಶಿ ಅದು ಸರಸ್ವತಿ. ಹೀಗೆ ಅವರಿಬ್ಬರೂ ಬೇಕು ಎರಡಕ್ಕೂ ಸಹ. ಇದಿಷ್ಟು ಸಾಲದು, ಅದಕ್ಕೊಬ್ಬ ಬೇಕು. ಮತ್ತೆ ಲಕ್ಷ್ಮಿಯ ಉಪಾಸನೆ ಮಂತ್ರದ ಮಾತಿನ ಹಿನ್ನೆಲೆಯಲ್ಲಿ ಆಗಿಬಿಟ್ರೆ ನಾವು ಗೀತೆ ಓದಬೇಕು ಅಂತಾದ್ರೆ ಅದರ ಬೆನ್ನ ಹಿಂದೆ ಲಕ್ಷ್ಮಿ ಬೇಕು ನಮಗೆ. ಒಳ್ಳೆ ಸಂಪತ್ತು ಕೊಡಬೇಕು, ಅವಳು ಕಣ್ಣು ಓಡಿಸುವಂತಿರಬೇಕು. ಇವತ್ತು ಎಷ್ಟೋ ಜನರ ಕಣ್ಣು ಅಕ್ಷರವನ್ನು ನೋಡುವುದಿಲ್ಲ. ಸತ್ಯ ಹೇಳುತ್ತೇನೆ, ಏನು ತೊಂದರೆ ಇಲ್ಲ. ಯಾಕೆಂದ್ರೆ ಅವರಿಗೆ ಅದು ಮತ್ತೆ ಕೂರಿಸೋತಿಲ್ಲ. ಹೀಗೆ ಕ್ಯಾಸೆಟ್ ಬರ್ತದೆ ಕೇಳಿದ್ರೆ ಆಯ್ತು ಹೇಳ್ತಾರೆ, ಅದು ಹೌದೇ. ಆದ್ರಿಂದ ಎಷ್ಟೋ ಜನರಿಗೆ ಓದುವ ಅಭ್ಯಾಸವೇ ತಪ್ಪಿ ಹೋಗಿದೆ. ಹಿಂದೆ 80-70 ಎಲ್ಲ ಆದವರ ಮನೆಯಲ್ಲಿ ಸಣ್ಣ ಅಕ್ಷರದ ಆ ಭಾರತ ಪ್ರಕಾಶನದವರ ಪುಸ್ತಕಗಳನ್ನು ಇಟ್ಟುಕೊಂಡು ಕತೆ ಓದ್ತಿದ್ರು. ಅದಕ್ಕೂ ಹಿಂದೆ ಅಳಸಿಂಗ ಅವರ ರಾಯರದ್ದು ಅದಿತ್ತು, ಅದು ಓದ್ತಿದ್ರು. ಇವತ್ತು ಸುಮ್ಮನೆ ಚಿತ್ರ ನೋಡ್ತಾರೆ, ಎಲ್ಲಿ ಅದು ಪುರುಸೋತಾದ್ರೆ ಅಕ್ಷರ ಓದುವುದಿಲ್ಲ. ಆ ನಂತರ ಆಕೆ ದೂಡ್ತಾರೆ, ಟಿವಿ ನೋಡ್ತಾರೆ. ಅದರಲ್ಲಿ ಅಕ್ಷರ ಓದುವುದಿಲ್ಲ, ಬಂದ್ರು ಸಹ ಚಿತ್ರ ಮಾತ್ರ ನೋಡ್ತಾರೆ ಅಷ್ಟೇ. ಇವತ್ತು ಅಕ್ಷರಕ್ಕೂ ಚಕ್ಷುಸ್ಸಿಗೂ ಸಂಬಂಧ ಆಗುವುದು ನಿಂತಿದೆ. ಚಕ್ಷುರಕ್ಷರ ಸಂಯೋಗ ಇಲ್ಲ. ಕಣ್ಣಿಗೇನು ಕಾಣುತ್ತೆ ಹೇಳಿದ್ರೆ ಬಣ್ಣ ಬಣ್ಣದ ಪ್ರಪಂಚ ಕಾಣುತ್ತದೆ ಅಷ್ಟೇ. ಬಣ್ಣಕ್ಕೆ ಇವ ಮಾರು ಹೋಗಿದ್ದಾನೆ, ಕಪ್ಪು ಬಿಳುಪು ಅಕ್ಷರಕ್ಕೆ ಇವ ಬಂದಿಲ್ಲ ಅಂತ ಹೇಳ್ತಾರೆ. ಅದನ್ನು ಮೊದಲು ಬೇಕಾದ್ದು ಕಣ್ಣು ಅಕ್ಷರ ಕಾಣುವಂತಾಗಲಿಕ್ಕೆ, ಅದರೊಟ್ಟಿಗೆ ಕಿವಿ ಅಕ್ಷರದಲ್ಲಿ ಬರತಕ್ಕಂತಹ ಚೈತನ್ಯವನ್ನು ಕೇಳಲಿಕ್ಕೆ. ನಮಗೆ ಎಲ್ಲವೂ ಸಹ ಜಾಳು ಜಾಳು ಅಷ್ಟೇ, ಅದರ ಗಂಭೀರ ಗೊತ್ತಿಲ್ಲ. ಮಾತಿನಲ್ಲಿರತಕ್ಕಂತಹ ಭಾರ ಏನು ತಾಗುವುದಿಲ್ಲ. ಇವತ್ತು ಅವರು ಕೋದಂಡರಾಯರು ಸತ್ರು, ಸತ್ರ ಅಷ್ಟೇ. ನಾವು ನಿರ್ಲಿಪ್ತರು. ಹಿಂದೆ ಏನಾದ್ರೂ ಮನೆಯಲ್ಲಿ ಏನಾದ್ರೂ ಒಂದು ಪದಾರ್ಥ ಕೆಳಗೆ ಬಿದ್ರು ಬಿತ್ತ, ಯಾಕೆ ಬಿತ್ತು, ಅವಶ್ಯಕನ ಆಗಬಾರ್ದಿತ್ತು, ನಿನ್ನ ಕೈಯಿಂದ ಆಯ್ತಾ, ಒಂದು ಗಂಟೆ ಅದರ ಬಗ್ಗೆ ಯೋಚನೆ ಮಾಡ್ತಿದ್ರು ಏನಾಗ್ತೋ ಅನಾಹುತ ಅಂತ. ಇವತ್ತು ಮನುಷ್ಯ ಬಿದ್ರೂ ನಮಗೇನಾಗುವುದಿಲ್ಲ, ಆರಾಮಿರ್ತೇವೆ ನಾವು. ಅಷ್ಟು ಅಭ್ಯಾಸ ಆಗಿ ಹೋಗಿದೆ ಪ್ರಪಂಚ ನಮಗೆ. ಅಂತಹ ಕಿವಿ ಯಾವತ್ತು ಗಂಭೀರವಾದ ಯೋಚನೆಯನ್ನೇ ಮಾಡುವುದಿಲ್ಲ ಯಾವ ಸುದ್ದಿಗೂ. ಶ್ರೀಮಂತಿಗೆ ಕಳೆದೋಯ್ತು ಹೇಳೋದಕ್ಕೆ. ಹಾಗಾಗಿ ಇದರೊಟ್ಟಿಗೆ ಲಕ್ಷ್ಮೀ ಬಾಬಾದ ಮಾತು, ಕಿವಿ, ಕಣ್ಣು, ಅದರೊಟ್ಟಿಗೆ ಮನಸ್ಸು. ಅದ್ಭುತವಾದ ಯೋಚನೆಯ ಶಕ್ತಿ ಮನಸ್ಸಿಗೆ ಇದೆ. ಲಕ್ಷಗಟ್ಟಲ ವಿಷಯಗಳನ್ನು ಗಟ್ಟಿ ಮಾಡಿಕೊಳ್ಳತಕ್ಕಂತಹ ಅದ್ಭುತವಾದಂತಹ ಒಂದು ಶಕ್ತಿ ಧೀಮಂತಿಗೆ ಅದು ಮನಸ್ಸಿನದ್ದು, ಮನುಷ್ಯನ ಮನಸ್ಸಿನದ್ದು. ಯಾರದನ್ನು ಉಪಯೋಗಿಸಿಕೊಂಡಿದ್ದಾರೆ? ಯಾರು ಉಪಯೋಗಿಸಿಕೊಂಡಿದ್ದಾರೆ? ನೆಲದಡಿಯಲ್ಲಿ ಶುದ್ಧವಾದಂತಹ ಪ್ರಕೃತಿ ಫಿಲ್ಟರೈಸ್ಡ್, ಭಾರೀ ಚಂದವಾಗಿ ಪರಿಶೋಧಿತವಾದ ನೀರು ಹರಿತಾ ಇದೆ, ಸಿಗ್ತಾ ಇದೆ. ಆದರೆ ತೆಗಿಲಿಕ್ಕೆ ನಾವೇನು ಹೋಗ್ತಾ ಇಲ್ಲ. ನಾವು ಎಣ್ಣೆ ತೆಗಿಲಿಕ್ಕೆ ನೆಲವನ್ನು ಅಗಿತೇವೆ, ಶುದ್ಧವಾದ ಕುಡಿಯುವ ನೀರು ಪಡೀಲಿಕ್ಕೆ ಯಾರ ಮನೆಯೂ ಸಹ ತೆರೆದುಕೊಳ್ಳುವುದಿಲ್ಲ. ಒಮ್ಮೊಮ್ಮೆ ಬಾವಿ ತೆರೆದರೂ ನಮ್ಮ ಗಲೀಜು ನೀರು ಅದಕ್ಕೆ ಹೋಗುವಾಗ ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ನಮ್ಮದು ಪ್ರಪಂಚದಾದ್ಯಂತ ಹರಿಯುವುದು ಕಾಲುವೆಗಳು ಎಲ್ಲ ಗಲೀಜು ನೀರಿದ್ದೆ.
ಆದ್ರಿಂದ ಎಲ್ಲಿರಬೇಕು ನಮಗೆ ಶುದ್ಧವಾದ ನೀರು ಪರ್ಯಟಕ ಹೊರತು ಹೊಸರು ಇಲ್ಲ, ಮುಚ್ಚಿಕೊಂಡಿದ್ದೇವೆ ನಾವು. ಇದನ್ನು ಹೇಳಿದ್ರು. ಹಾಗೆ ಮನಸ್ಸು ಇವತ್ತು ಬತ್ತಿ ಹೋಗಿದೆ. ಶುದ್ಧವಾದ ರಸವನ್ನು, ಚಿಂತನೆಯ ರಸವನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರ ಅದು ತೆರೆದೇ ಕೊಂಡಿಲ್ಲ. ಲಕ್ಷಗಟ್ಟಲೆ ವಿಷಯಕ್ಕೆ ಸಮೃದ್ಧವಾಗಿ ತೆರೆದುಕೊಳ್ಳಬೇಕಾದಂತಹ ನಮ್ಮ ಮನಸ್ಸು ಅದು ಪೂರಾ ಕೆಸರಿನಿಂದ ಮುಚ್ಚಿ ಹೋಗಿದೆ. ಅದು ಮತ್ತೆ ಲಕ್ಷ್ಮಿಯ ಅನುಸಂಧಾನದಲ್ಲಿ ತೆರೆದುಕೊಳ್ಳಬೇಕಾಗಿದೆ ಅಷ್ಟೇ. ಅದು ಒಂದು ಶ್ರೀಮಂತಿಯ ಲಕ್ಷಣ ಅಂತ ಹೇಳಿದ್ರು. ಹೀಗೆ ಬದುಕನ್ನೇ ಲಕ್ಷಣವಾಗಿಟ್ಟುಕೊಳ್ಳುವಂತೆ, ಮಾತಿನ ಹತ್ತಿರವೇ ಬದುಕು ಇರುವಂತೆ 24 ಗಂಟೆಯೂ ಓದಬೇಕು, ಕಲಿಬೇಕು ಎನ್ನುವ ಆಸೆ 100 ವರ್ಷದವರೆಗೂ ಯಾರಿಗಿರ್ತದೆ? ಇಲ್ಲವೇ ಇಲ್ಲ. ಯಾವತ್ತೂ ಆ ಆಸೆಯೇ ಮೂಡುವುದಿಲ್ಲ. ಆಸೆ ಮೂಡಿದರೆ ತಾನೆ ಮತ್ತೆ ಬೇಕಾದ ವ್ಯವಸ್ಥೆ. ಆಸೆಯೇ ಮೂಡುವುದಿಲ್ಲ. ಸಾಕು 1 ಗಂಟೆ ಓದುವುದು, ಮತ್ತೆ 10 ಗಂಟೆ ನಿದ್ದೆ ಮಾಡಲಿಕ್ಕೆ ಉಂಟು, ಹೇಳಿಕೊಳ್ತಾನೆ. ಮತ್ತೆ ಊಟ, ಮತ್ತೆ ಆರಾಮ ತಿರುಗುವುದು, 8 ಗಂಟೆ ಕೆಲಸ ಆಯ್ತಾ ಇಲ್ಲ ಅಂತಾನೆ. ಕೆಲಸ ಕಂಡಾಮಟ್ಟ ಮಾಡ್ತಾನೆ, ತಿನ್ನುವುದು ಬಹಳ ಕಷ್ಟಪಡ್ತಾನೆ. ಹಾಗೂ ಅಧ್ಯಯನಕ್ಕೆ ಅವನೇನು ಕಷ್ಟಪಡುವುದಿಲ್ಲ, ಏನಿಲ್ಲ. ಯೋಚನೆ ಮಾಡಿ ನೀವು, ಮನೆಯಲ್ಲಿ ಬಲಾತ್ಕಾರದಲ್ಲಿ 10-20 ವರ್ಷ ಮಕ್ಕಳನ್ನು ನಾವು ದೂಡ್ತೇವೆ. ನಮಗಿಷ್ಟ ಬಂದದ್ದು ಕಲೀಲಿ ಅಂತ, ಅವರಿಗಿಷ್ಟ ಬಂದದ್ದು ಅಂತ ಹೇಳುವುದಿಲ್ಲ, ಯಾಕೆ ಅವ್ರಿಗೆ ಗೊತ್ತಿಲ್ಲ. ಮತ್ತೆ 4-5 ವರ್ಷ ಒಬ್ಬ ಹುಡುಗ ಇಷ್ಟ ಬಂದು ಕಲಿತಾನೆ ಯಾವುದನ್ನಾದರೂ. 20-30 ಒಳಗೆ ಅವನಿಗೆ ಒಂದು ಕೆಲಸ ಸಿಕ್ಕಿತ, ಮತ್ತೆ ಓದುವುದಿಲ್ಲ ಅವ. ಮತ್ತು ಓದಿದರೆ ಕೆಲಸದಲ್ಲಿ ಪ್ರಮೋಷನ್ ಇದ್ದಿದ್ರೆ ಇಲ್ಲ, ಅದೇ ಇಲ್ಲ. ಮತ್ತು ಓದಿಕೊಂಡ ಕೆಲಸ ಆದ ನಂತರ ಇದ್ರೆ ಯಾರೋ ತಮಾಷೆ ಮಾಡ್ತಾರೆ, ಇನ್ನೆಂತ ಓದುದು ಅಂತ. ಮದುವೆ ಆಯಿತು, ಆ ನಂತರ ಖಂಡಿತ ಓದುವುದಿಲ್ಲ, ಪುಸ್ತಕ ಮುಚ್ಚೇ ಬಿಡ್ತಾನೆ. ಯಾರಾದ್ರೂ ಮದುವೆ ಆದ ನಂತರ ಪರೀಕ್ಷೆ ಕಟ್ಟಿದ್ರೆ ಎಲ್ಲರೂ ತಮಾಷೆ ಮಾಡ್ತಾರೆ, ಅಯ್ಯ ಮದುವೆ ಆಯ್ತು ಯಾರು ಇನ್ನೂ ಪರೀಕ್ಷೆ ಕಟ್ತಾ ಇದ್ದಾನೆ, ಅಯ್ಯೋ ಎಂತದ್ದು. ಶಾಲೆ ಹೋದ್ರೆ ಕೇಳ್ತಾರೆ, ಮದುವೆ ಆಯ್ತು ನಿಮಗೆ, ಮತ್ತೆ ಯಾಕೆ ಶಾಲೆ ಅನ್ನೋದು? ಮದುವೆ ಆದ್ರೆ ಶಾಲೆಯೇ ಬರಬೇಕಿಲ್ಲ. ಅದು ಓದಿದೆ ಯಾವತ್ತಿನವರೆಗೆ ಹೋಗ್ತಾನೆ, ಎಷ್ಟು ಓದ್ತಾನೆ ಯೋಚನೆ ಮಾಡಿ. ಮಕ್ಕಳಾಗುವವರೆಗೆ ಮಕ್ಕಳಾದ ನಂತರ ಅವನಿಗೆ ಪುರುಸೊತ್ತೇ ಇಲ್ಲವಂತೆ, ಅವರಿಗೆ ಹೇಳಿಕೊಡಬೇಕು. ಮತ್ತೆ ಯಥಾ ಪ್ರಕಾರ ಮಗ್ಗಿ ಪುಸ್ತಕಗಳು ಶುರು ಓದಲಿಕ್ಕೆ, ಅಥವಾ ಚಂದಮಾಮ ಶುರು, ತುಂತುರು ಶುರು. ಮತ್ತೆ ಮನೆಯಲ್ಲಿ ಓಡಾಡುವುದು ಅದೇ ಪುಸ್ತಕಗಳು, ಎಲ್ಲರಿಂದ ಹಿಡಿದು, ಮಗುವಿನಿಂದ ಹಿಡಿದು ಮುದುಕನವರೆಗೂ, ಅಜ್ಜನವರೆಗೂ ಪುಸ್ತಕ ಯಾವುದು ಕೈಯಲ್ಲಿರ್ತದೆ ಕೇಳಿದ್ರೆ ಚಂದಮಾಮ, ತುಂತುರು, ಬಾಲಮಂಗಳ ಅಂತದ್ದೇ ಅಲ್ಲ. ಅಲ್ಲಿ ಮುಗಿಯಿತವನ ಜೀವನ, ಅವನು ಮುದುಕನಲ್ಲಿ ಹೋಗ್ತಾನೆ. ಯಾವ ಜೀವನ ಭೀತೆ ವಿಪ್ರಹ ಅಂತ ಶ್ರುತಿ ಹೇಳ್ತದೆ. ಸಾಯುವವರೆಗೆ ಮನುಷ್ಯ ಓದಬೇಕು ಅಂತ ಯಾರು ಮಾಡ್ತಾರೆ? ಅದರಲ್ಲಿ 24 ಗಂಟೆ ಯಾರು ಮಾಡ್ತಾರೆ? ಯಾರು ಇಲ್ಲ. ಅದು ನಾವು ಓದಿದರ ನೆನಪಿಟ್ಟು ಅಧ್ಯಯನ ಮಾಡಬೇಕು ಅಂತ ಕುತೂಹಲ ತಳೆದ್ದು ನಾವು ಓದಿದರ ದಿನ ನಾನು ಎಷ್ಟು ಅಂತ ನೀವೇ ಅಳತೆ ಮಾಡಿಕೊಳ್ಳಿ. ಪ್ರತಿದಿನ ನಾನು ಎಷ್ಟು ಓದಿದೆ ಗುಣಿಸು, ತಿಂಗಳು ಎಷ್ಟಾಯಿತು, ಎಷ್ಟು ದಿನ ಅದಕ್ಕೆ ನಾನು ಬಂದಿದ್ದೆ, ಗುಣಿಸು ನನ್ನ ವರ್ಷ ಎಷ್ಟು ಅಂತ ಹಾಕಿಕೊಳ್ಳಿ, ಲೆಕ್ಕ ತನ್ನಿ ಎಷ್ಟಾಯ್ತು ಅಂತ. ನೀವು ಓದಿದ, ಇಷ್ಟಪಟ್ಟು ಓದಿದ ಗಳಿಗೆಗಳು ಎಷ್ಟು, ಗಂಟೆಗಳು ಎಷ್ಟು ಅಂತ. ದೇವರು ಕೇಳಲಿಕ್ಕೆ 2 ಕಿವಿ ಕೊಟ್ಟ, ತಿನ್ಲಿಕ್ಕೆ ಒಂದೇ ಬಾಯಿ ಇಟ್ಟ. ಆದ್ರೆ ನಾವು ತಿನ್ನುವುದು 4 ಪಾಲು, ಕೇಳುವುದು ಬರೇ ಕಮ್ಮಿ, 4ನೇ 1 ಪಾಲು ಇಲ್ಲ. ದೇವರು ಹೇಳಿದ್ದು 2 ಪಾಲು ಕೇಳು, 1 ಪಾಲು ತಿನ್ನು ಅಂತ. ನಾವು ಈ ಪಾಲುಗಳನ್ನೆಲ್ಲ ಮರೆತು ಬಿಟ್ಟಿದ್ದೇವೆ, ಆ ಲೆಕ್ಕಾಚಾರವೇ ತಪ್ಪಿದೆ. ನಮ್ದು ಇಡೀ ದಿನದಲ್ಲಿ ಬೆಳಿಗ್ಗೆಯ ತಯಾರಿ ಅಡುಗೆ, ಕೂಡಲ ಮಧ್ಯಾಹ್ನದ ತಯಾರಿ, ಸಂಜೆಯ ತಯಾರಿ, ರಾತ್ರಿಯ ತಯಾರಿ, ಮತ್ತೆ ನಾಳೆಗೆ ತಯಾರಿ ಇವತ್ತೇ. ನಾಳೆ ಒಂದು ಬೆಳಿಗ್ಗೆ ಉಂಟು ಇವತ್ತೇ. ಹಾಗಾಗಿ ನಾಳೆಗೆ ತಯಾರಿಸಿ ಕಡದಿಡುವುದು, ಅದರಲ್ಲಿ ಮುಚ್ಚಿಡುವುದು, ಶೈತ್ಯ ಪೆಟ್ಟಿಗೆಯಲ್ಲಿ ಎಲ್ಲ ಹೀಗೆ ಮಾಡ್ತಾ ಮಾಡ್ತಾ ನಾವು ನಮ್ಮ ಬದುಕಿನಲ್ಲಿ ತಿನ್ನಲಿಕ್ಕೆ ನಾವು ತಯಾರಿ ಮಾಡಿದ್ದೇವೆ. ನಾವು ಕೇಳಲಿಕ್ಕೆ, ಚಿಂತನೆ ಮಾಡಲಿಕ್ಕೆ ನಾಳದ್ದು ಅಂತೇಳಿ ಇಲ್ಲೇ ಇಲ್ಲ, ಬರುವ ಜನ್ಮದ್ದು ಮಾಡೋದೆಲ್ಲಿಗೆ. ಇದನ್ನು ಲಕ್ಷ್ಮಿ ಹೇಳಿದ್ದು. ಪಂಚೇಂದ್ರಿಯಗಳಲ್ಲಿ ಕೂತು ಉಸಿರು ಬದುಕು ಅದು ಯಾವ ರೀತಿಯಿಂದ ಶ್ರೀಮಂತಿಕೆ ಆಗಬೇಕು ಅನ್ನತಕ್ಕಂಥ ತತ್ವವನ್ನು ಅವಳು ಹೇಳಿಕೊಟ್ಟಿದ್ದಾರೆ. ಹೀಗೆ ಲಕ್ಷ್ಮಿಯನ್ನು, ಇದು ದೇವಿ ಅಂದ್ರೆ, ದೇವಿ ಅಂದರೆ ಪ್ರಕಾಶ ಮಾಡುವವಳು ಅಂತ. ಕಣ್ಣಿನ, ಕಿವಿಯ, ಮಾತಿನ, ಮನಸ್ಸಿನ, ಅದರೊಟ್ಟಿಗೆ ಬದುಕಿನ ಪ್ರಕಾಶಕ್ಕೆ ಅಧಿದೇವತೆಯಾಗಿ ನಿಂತ ಲಕ್ಷ್ಮಿ ಅವಳು ನನ್ನಲ್ಲಿ ಬರಬೇಕು. ಹಾಗಾಗಿ ಅವಳಿಗೆ ನಾನು ನಮಿಸಬೇಕು ಅಂತ ಮೊತ್ತಮೊದಲ ಬಾರಿಗೆ ಸರ್ವೋತ್ತಮನಾದ ಭಗವಂತನಿಗೆ ನಮಿಸಿ ಅಧ್ಯಯನದ ಪೀಠದಲ್ಲಿ ವಿರಾಜಮಾನವಾಗಿ ನಿಲ್ಲುವ ಲಕ್ಷ್ಮಿಗೆ ಮೊತ್ತಮೊದಲಾಗಿ ಭಗವಂತನ ನಂತರದಲ್ಲಿ ಕೊಟ್ಟು, ಅದು ಯಾವ ಶ್ರೀಮಂತಿಗೆ ಎನ್ನುವುದು ಅಧ್ಯಯನಶೀಲವು ಗೊತ್ತಾಗಲಿಕ್ಕೆ ನಾನು ಅವಳ ಪರಿಚಯವನ್ನು ಸೂಕ್ತವೆ ಅಂತಹ ದೇವಿಯ ಚಿಂತನೆ ಮಾಡಿ ನಮಸ್ಕಾರ ಮಾಡಿ ಮತ್ತೆ ಮುಂದೋಗಿದವರಿಗೆ ಖಂಡಿತವಾಗಿ